ವೆಲ್ಕಮ್ ಬ್ಯಾಕ್ ಟು MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನೆಕ್ಸ್ಟ್ ಯಾವುದಾದ್ರೂ ಯಾವ ರೀತಿಯ ವಿಡಿಯೋಸ್ಗಳು ಬೇಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅಂತ ಏನು ಹೇಳ್ತೀವಿ 2025, ಈಗ ಏನಾಗಿದೆ ಅಂತಂದರೆ ನಿಮಗೆ ಇನ್ ಡಿಟೇಲ್ ಆಗಿ ಕೆಸೆಟ್ ಬಗ್ಗೆ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಪಡಿತೀರಿ ಅಂತ ಹೇಳ್ತಾ, ಇಲ್ಲಿ ಡೇಟ್ ನೋಡ್ತಾ ಇರ್ಬೋದು. ಡೇಟ್ 22/8/2025 ಅಂತಂದರೆ 22ನೇ ತಾರೀಕಿದೆ ತಿಂಗಳು ಏನಾಗಿದೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಕೆಸೆಟ್ಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ, ಆಮೇಲೆ ಎಷ್ಟು ಅರ್ಜಿ ಸಲ್ಲಿಕೆಯ ದಿನಾಂಕ ಯಾವ ದಿನಾಂಕದವರೆಗೂ ಇದೆ, ಆಮೇಲೆ ಅದಕ್ಕೆ ಫೀಸ್ ಏನಿದೆ ಎಲ್ಲವನ್ನು ಬಿಡುಗಡೆ ಮಾಡಿರುವಂತಹದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಇರುತ್ತೆ, ಸೊ ನೀವು ನೋಡ್ಬೋದು. ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಅಂತಿದೆ. ಇವತ್ತು ಅಂತಂದರೆ ನಿನ್ನೆ ಏನಿತ್ತು 28ನೇ ತಾರೀಕಿನಂದು 28ಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ ಆಗತ್ತೆ ಅಂತ ಹೇಳಿದರು. ಬಟ್ ಏನಿದೆ ಇವತ್ತು ಏನಾಗಿದೆ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಇವತ್ತಾಗಿದೆ. ಯಾರ್ಯಾರೆಲ್ಲ ಕೆಸೆಟನ್ನು ಬರಿಬೇಕು ಅಂತ ಇದ್ದೀರಿ, ಯಾರೆಲ್ಲ ಕೆಸೆಟನ್ನು ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಸೊ ಇವತ್ತೇ ಏನು ಮಾಡಿ ಅಪ್ಲಿಕೇಶನನ್ನು ಹಾಕಿ. ಯಾಕೆಂದರೆ ಅಪ್ಲಿಕೇಶನ್ ಡೇಟ್ ಇವತ್ತಿನಿಂದ ಏನಾಗಿದೆ, ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ. ಅಫಿಷಿಯಲ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಿ, ಸೊ ನೀವು ಹೋಗಿ ಅಪ್ಲಿಕೇಶನನ್ನು ಹಾಕಿ. ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನುವಂಥದ್ದು ಅಂತಂದರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ನೀವು ಎಷ್ಟು ಬೇಗ ಅರ್ಜಿಯನ್ನು ಹಾಕ್ತೀರಿ ಅಷ್ಟು ನಿಮಗೆ ಉತ್ತಮ. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಬಿಜಿ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನಿಂದ ಏನಾಗುತ್ತೆ, ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಸೊ ಯು ಕ್ಯಾನ್ ಅಪ್ಲೈ ಇಟ್ ಅಂತ ಹೇಳ್ತಾ, ಅರ್ಜಿ ಶುಲ್ಕ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ಅಂತಂದರೆ ನೀವು ಫೀಸನ್ನು ಕಟ್ಟಲಿಕ್ಕೆ ಏನು ಫೀಸ್ ಇರುತ್ತೆ, ಕೆಸೆಟ್ ಅಪ್ಲಿಕೇಶನ್ನ ಹಾಕಿದ ಮೇಲೆ ನಿಮಗೆ ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 19 ಲಾಸ್ಟ್ ಡೇಟ್ ಆಗಿರುತ್ತೆ. ಆಮೇಲೆ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗುತ್ತೆ, ಎವ್ರಿಥಿಂಗ್ ಈಸ್ ಏನಂತಂದರೆ ಎಲ್ಲವನ್ನು ಬಿಡುಗಡೆ ಮಾಡಿರುವಂಥದ್ದು ಇಲಾಖೆ KE ವೆಬ್ಸೈಟಲ್ಲಿ. ನಿಮಗೆ ಯಾವಾಗ ಎಕ್ಸಾಮ್ ನಡೆಸ್ತಾರೆ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಯಾವಾಗ ನಿಮ್ಮದು ಫೀಸ್ ಡೇಟ್ ಯಾವಾಗ ಲಾಸ್ಟ್ ಇರುತ್ತೆ, ಆಮೇಲೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ, ಯಾವಾಗ ಎಕ್ಸಾಮಿನೇಷನ್ ನಡೆಸ್ತಾರೆ, ಎವ್ರಿಥಿಂಗ್ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ನೋಟಿಫಿಕೇಷನನ್ನು ಔಟ್ ಮಾಡಿದ್ದಾರೆ. ಹಾಲ್ ಟಿಕೆಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದರೆ 24/10/2025. ಆಮೇಲೆ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ 2/11/2025 ಅಂತಂದರೆ ನವೆಂಬರ್ 2ರಂದು ಕೆಸೆಟ್ ಎಕ್ಸಾಮ್ ನಡೆಯುತ್ತೆ. ಸೊ ಯಾರೆಲ್ಲ ಕೆಸೆಟನ್ನು ಪಾಸ್ ಮಾಡ್ಕೋಬೇಕು, ಯಾಕಂತಂದರೆ ಈಗ ಏನಾಗ್ತಿದೆ ಭಾಳಷ್ಟು ವೇಕೆಂಟ್ ಖಾಲಿ ಇರೋದ್ರಿಂದ ಭಾಳಷ್ಟು ಈಗ ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು, ಆಮೇಲೆ PU ಉಪನ್ಯಾಸಕರಾಗಿರ್ಬೋದು, GPSTR ಆಗಿರ್ಬೋದು, HSTR, ಕರ್ನಾಟಕ TT ಪ್ರತಿಯೊಂದು ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ ಬಹಳಷ್ಟು ಇರೋದ್ರಿಂದ ಸೊ ಇದೊಂದು ಅಪಾರ್ಚುನಿಟಿಯನ್ನು ಭಾಳಷ್ಟು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊರಿ ಅಂತ ಹೇಳ್ತಾ, ಕೆಸೆಟ್ಗೆ ಅಪ್ಲೈ ಮಾಡಿ. ಭಾಳಷ್ಟು ಇನ್ನೂ ಟೈಮ್ ಇದೆ, ನವೆಂಬರ್ 2ನೇ ತಾರೀಕುವರೆಗೂ ಏನಿದೆ ಅಂತಂದರೆ ಟೈಮ್ ಇದೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಓದಿ ಸಕ್ಸಸ್ ಆಗಿ ಅಂತ ಹೇಳ್ತಾ, ಆಮೇಲೆ ಕೆಸೆಟ್ ಯಾವ್ಯಾವ ಇಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಇನ್ ಡಿಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ಏನೆಲ್ಲ ಇರಬೇಕು ಅನ್ನುವಂಥದ್ದು, PG ಆಗಿರಬೇಕು ಕಂಪಲ್ಸರಿ ಇಲ್ಲಿ ಕೆಸೆಟ್ ಬರೀತಕ್ಕಂಥವ್ರು. ಆಮೇಲೆ ಮಿನಿಮಮ್ 55% ಆಗಿರಬೇಕು. ಆಮೇಲೆ ಕೆಲವೊಂದಿಷ್ಟು ಈಗ 2A 3rd B 3A ಅಲ್ಲಿ ಏನಾಗಿರುತ್ತೆ 53% ಆಗಿರಬೇಕು ಅನ್ನುವಂಥದ್ದು ಅಧಿಸೂಚನೆಯಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಆಮೇಲೆ ಈಗ ನೀವು ಪರೀಕ್ಷಾ ಶುಲ್ಕ ಎಕ್ಸಾಮ್ ಫೀಸ್ ಎಷ್ಟಿದೆ ಅನ್ನುವಂಥದ್ದು ಸಾಮಾನ್ಯ ವರ್ಗ GMದವರಿಗೆ, ಆಮೇಲೆ ಪ್ರವರ್ಗ 2A 2B 2B 3A 3Bದವರಿಗೆ ಏನಂತಂದರೆ 1,000 ರೂಪಾಯಿ ಇರುತ್ತೆ. ಆಮೇಲೆ ಪ್ರವರ್ಗ 1 SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಇರುತ್ತೆ. ಆಮೇಲೆ ಆನ್ಲೈನ್ ಪೇಮೆಂಟ್ ಇರುತ್ತೆ. ಯಾವುದೇ ರೀತಿಯಾಗಿ ಏನಿರೋದಿಲ್ಲ, ಯಾವುದೇ ವಿಧಾನದ ಮೂಲಕ ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ರೀತಿ ನೀವು ಪೇ ಮಾಡಲಿಕ್ಕೆ ಆಗೋದಿಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಆಮೇಲೆ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತಂದರೆ 2 ಪತ್ರಿಕೆಗಳಿರುತ್ತೆ ಟೋಟಲ್. ಒಂದು
ಫಸ್ಟ್ ಪೇಪರ್ ಜಿ ಕೆ ಆಗಿರುತ್ತೆ, 100 ಅಂಕಗಳಿರುತ್ತೆ. ಆಮೇಲೆ ಸೆಕೆಂಡ್ ನಿಮ್ಮದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಅಂತಂದರೆ ನೀವು ಯಾವ ಆಪ್ಷನಲನ್ನು ತೆಗೆದುಕೊಂಡು ಪಿ ಜಿಯನ್ನು ಮಾಡಿರ್ತೀರಿ ಆ ಸಬ್ಜೆಕ್ಟ್ ಮೇಲೆ 200 ಮಾರ್ಕ್ಸ್ಗೆ ಕ್ವಶನ್ ಇರುವಂಥದ್ದು. ಇಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳು ನಿಗದಿಯಾಗಿರ್ತವೆ. ಪ್ರಶ್ನೆ ಪತ್ರಿಕೆ 1ರಲ್ಲಿ 100 ಅಂಕಗಳಿರುತ್ತೆ, 50 ಪ್ರಶ್ನೆಗಳಿರುತ್ತೆ. ಎರಡನೇ ಪೇಪರ್ ಸ್ಪೆಸಿಫಿಕ್ ಪೇಪರಲ್ಲಿ ಏನಿರುತ್ತೆ ಅಂದರೆ ನೀವು ಯಾವುದು ಆಪ್ಷನಲನ್ನು ತೆಗೆದುಕೊಂಡಿರ್ತೀರಿ ಆ ಪೇಪರ್ ಮೇಲೆ ಇರುತ್ತೆ. ಸೊ ಅದಕ್ಕೆ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಓಕೆ, ಟೋಟಲ್ 3 ಅವರ್ಸ್ ಟೈಮಿಂಗ್ ಇರುತ್ತೆ. ಈ ರೀತಿಯಾಗಿ ಟೋಟಲಿ ನೋಟಿಫಿಕೇಷನ್ ಔಟ್ ಆಗಿರುವಂಥದ್ದು ಯಾವ್ಯಾವ ವಿಷಯಗಳಿಗೆ ಇರುತ್ತೆ ಅನ್ನುವಂಥದ್ದು, ಪೇಪರ್ ಯಾವ ರೀತಿ ನೀವು ಯಾವ ಆಪ್ಷನಲನ್ನು ತೆಗೆದುಕೊಂಡಿರ್ತೀರಿ ಪಿ ಜಿಯಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೂ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ಆಲ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಯಾರೆಲ್ಲ KCETಗೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.